ರಾಜಕಾರಣ ಮಾಡುವುದಾದರೆ ಜನರಿಗೆ ಒಳ್ಳೆಯದು ಮಾಡಬೇಕು, ಇಲ್ಲವೇ ರಾಜಕೀಯವೇ ಬೇಡ ಎಂದು ಹಿರಿಯರ ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಜನತೆಗೆ ಒಳ್ಳೆಯದು ಮಾಡುತ್ತಾ ಜನಸೇವೆಗೆ ತೊಡಗಲು ರಾಜಕೀಯ ಮೆಟ್ಟಲು ತುಳಿತಿದ್ದೇನೆ ಎಂದು ಕೆಎಲ್ಇ ನಿರ್ದೇಶಕ ವಿಜಯ್ ಮೆಟಗುಡ್ ಹೇಳಿದರು. ಅವರು ಬೈಲಹೊಂಗಲ ಪಟ್ಟಣದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಭಾನುವಾರ ಆಯೋಜಿಸಲಾಗಿದ್ದ ತಮ್ಮ ಜನ್ಮದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 4 ತಲೆಮಾರುಗಳಿಂದ ನಮ್ಮ ಕುಟುಂಬ ರಾಜಕಾರಣ ಮಾಡುತ್ತಿದೆ. ಕಳೆದ 15 ವರ್ಷಗಳಿಂದ ಅಧಿಕಾರ ಇಲ್ಲದಿದ್ದರೂ ಜನಪರ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಉಸಿರಿರೋವರೆಗೂ ಜನಸೇವೆ ನನ್ನ ಜೀವಾಳ ಎಂದರು. ಬೈಲಹೊಂಗಲ ನಾಡಿನ ಜನರ ಸಹಕಾರ, ಆಶೀರ್ವಾದ ಚಿಕ್ಕಪ್ಪ ಜಗದೀಶ್ ಮೆಟಗುಡ್ ಅವರ ಮೇಲಿದಂತೆ ನನ್ನ ಮೇಲೂ ಸಹ ಇರಲಿ ಎಂದಂತೆ ಸಂದರ್ಭದಲ್ಲಿ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ. ಈಗಾಗಲೇ ಉದ್ಯೋಗಕ್ಕೆ ಒತ್ತು ನೀಡುತ್ತಾ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯೋಗ ಸೃಷ್ಟಿಸಲು ಯೋಜನೆ ರೂಪಿಸಲಾಗಿದೆ. ಇನಾಮದಾರ್ ಶುಗರ್ಸ್ ಮೂಲಕ ರೈತರ ಜಮೀನಿಗೆ ನೀರು ಹರಿಸುವ ಬೃಹತ್ ಯೋಜನೆಯ ಕನಸು ಹೊಂದಿದ್ದೇನೆ. ಅಭಿಮಾನಿಗಳ ಕಾರ್ಯಕರ್ತರಿಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುವೆ. ಇಷ್ಟೊಂದು ಪ್ರಮಾಣದಲ್ಲಿ ಸೇರಿ ಆಶೀರ್ವದಿಸಿದ್ದೀರಿ. ನಿಮಗೆ ನಾನು ಸದಾ ಚಿರಋಣಿಯಾಗಿನಿ ಎಂದರು. ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡ್ರ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಟೀಲ್ ಮಾತನಾಡಿ, ಯಶಸ್ವಿ ಉದ್ಯಮಿಯಾಗಲು ನಾಡಿನಲ್ಲಿ ಗುರುತಿಸಿಕೊಂಡಿರುವ ವಿಜಯ್ ಮೆಟಗುಡ್ ಅವರು ರಾಜಕೀಯಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ. ಸರಳತೆ, ಸಂಘಟನೆ ಮೂಲಕ ಜನರನ್ನು ತಲುಪುತ್ತಿರುವ ಅವರು ನಿರುದ್ಯೋಗ ನಿವಾರಣೆಯ ಜತೆಗೆ ಅಭಿವೃದ್ಧಿಯ ದೂರದೃಷ್ಟಿ ಹೊಂದಿದ್ದು, ಅವರಿಗೆ ಇನ್ನಷ್ಟು ಹೆಚ್ಚಿನ ಸೇವೆ ಮಾಡುವ ಅವಕಾಶ ಮುಂಬರುವ ದಿನಗಳಲ್ಲಿ ಲಭಿಸಲಿ ಎಂದು ಹಾರೈಸಿದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪುತ್ರ ಸಂಕಲ್ಪ ಶೆಟ್ಟರ್ ಮಾತನಾಡಿ, ಮೆಟಗುಡ್ ಕುಟುಂಬ ಬಹಳ ವರ್ಷಗಳಿಂದ ಈ ನಾಡಿನಲ್ಲಿ ಉತ್ತಮ ಕೆಲಸಗಳಿಂದ ಗುರುತಿಸಿಕೊಂಡಿದೆ. ವಿಜಯ್ ಮೆಟಗುಡ್ ಅವರು ಉದ್ಯಮ ಜೊತೆಗೆ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲೂ ಅವರದೇ ಛಾಪು ಮೂಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಒಬ್ಬ ಕ್ರಿಯಾಶೀಲ ರಾಜಕೀಯ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಎಂದರು. ಮನಸೂರು, ಧಾರವಾಡ ಡಾಕ್ಟರ್ ಬಸವದೇವರು ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಮಾತನಾಡಿದರು. ಸಂಗೊಳ್ಳಿ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಹುಲಿ ಮಠದ ಉಮೇಶ್ ಸ್ವಾಮೀಜಿ, ಯಕ್ಕುಂಡಿಯ ಪಂಚಾಕ್ಷರ ಸ್ವಾಮೀಜಿ, ಶಿವಾನಂದ ಮಠದ ಮಹಾದೇವ ಸ್ವಾಮೀಜಿ, ಏನಿಗಿ ಮಠದ ಬಂಗಾರಜ್ಜನವರು, ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿ ಆರಾಧ್ಯ ಮಠ್, ಮಗಳಾಂಬ ದೇವಸ್ಥಾನದ ವೀರಯ್ಯ ಸ್ವಾಮೀಜಿ, ಸಂದು ತೆಂಗಿನ ಮಠ ಶಾಸ್ತ್ರಿ ಸಾನ್ನಿಧ್ಯ ವಹಿಸಿದ್ದರು. ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ 252 ಜನ ರಕ್ತದಾನ ಮಾಡಿದರು. 365 ಜನ ಕಣ್ಣು ತಪಾಸಣೆ, 600 ಜನ ವೈದ್ಯಕೀಯ ತಪಾಸಣೆ, 1008 ಉಚಿತ ವಾಹನ ಚಾಲನಾ ಪರವಾನಗಿ ಪಡೆದುಕೊಂಡರು. ಕೆಎಲ್ಇ ಮಾಜಿ ನಿರ್ದೇಶಕ ಎಸ್ಸಿ ಮೆಟಗುಡ್, ಕಸ ಅಧ್ಯಕ್ಷೆ ಮಂಗಲಾ ಮೆಟಗುಡ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಬಿಎಸ್ ಮೆಟಗುಡ್, ಪ್ರಫುಲ್ ಪಾಟೀಲ್, ಸುಭಾಷ್ ತಿರುಮನಿ, ಶಿವಾನಂದ್ ಬಡ್ಡಿಮನಿ, ಸುನಿಲ್ ಮರ್ಕುಂಬಿ, ಗುರು ಮೆಟಗುಡ್, ಸಂಜಯ್ ಮೆಟಗುಡ್, ಅನಿಲ್ ಮೆಟಗುಡ್, ಸಚಿನ್ ಕಡಿ, ಸಂತೋಷ್ ಹಡ್ಪದ್ ಹಾಗೂ ವಿಜಯ್ ಬಿಸರೊಳ್ಳಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಇದ್ದರು. 38 ಬ್ಲಡ್ ಆಗಿದಾವು, 150 ತನಕ ಕೆಟ್ರಾಕ್ಟ್ ಆಗಿದಾವು. 1000 ಜನಗಳ ಮುಂದೆ ಜನರಲ್ ಚೆಕ್ 600 LLR ಆಗಿದಾವು. ಅರ್ಥಪೂರ್ಣವಾಗಿ ಆಗೈತಿ. 28-30 ಮಂದಿ ಅಂಗವಿಕಲಿಗೆ ಗೌರ್ಮೆಂಟ್ ಸ್ಕೀಮಿಂದ ಅವ್ರಿಗೆ ನಮ್ಮ ಎನ್ಜಿಒನಿಂದ ದ್ವಿಚಕ್ರ ವಾಹನಗಳು ಅವು ವಿತರಣೆ ಆಗಿದಾವ. ಅರ್ಥಪೂರ್ಣ ಆಗೈತಿ. ಎರಡನೇದ್ದು ಏನಾಗಿತ್ತು, ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿದ್ವಿ. ಅದು ನಮ್ಮ ಚಿಕ್ಕಪ್ಪನ ಡೇಟ್ ಮಾಡ್ತಿದ್ವಿ. ಅವ್ರು ನನಗೆ ಬೇಡ ನೀ ಮಾಡ್ಬೇಕಂತೇಳಿ ಒತ್ತಡ ಹೇಳಿದ್ರೆ ಕ್ಲಿಯರ್ ಮೆಸೇಜ್ ಕೂಡ ಕಾರ್ಯಕರ್ತರಿಗೆ ಇದಕ್ಕೆಲ್ಲ ಕುಡಿಸಿ ಫಂಕ್ಷನ್ ಮಾಡಿದ್ವಿ. ಕಾರ್ಯಕರ್ತ ಉತ್ಸಾಹ ಇದು ಎಲ್ಲ ನೋಡಿ ಭಾಳ ಅವ್ರಿಗೆ ಚಿರಋಣಿಯಾಗಿದ್ದೀವಿ. ಏನಿಲ್ಲದ ಇಷ್ಟೊಂದು ಸಾವಿರಾರು ಕಾರ್ಯಕರ್ತರು ಬಂದು ಈ ಸಭೆ ಭಾಳ ಶುಭ ಕೊಟ್ಟರು. ನಮಸ್ಕಾರ ರೀ. ಬೈಲಹೊಂಗಲ್ ಮಂದಿಗೆ ಬೈಲಹೊಂಗಲ್ನಾಗ ಫಸ್ಟ್ ಟೈಮ್ ಪ್ರೊಡಕ್ಷನ್ ಪ್ರಿಂಟಿಂಗ್ ಮಷಿನ್ ತಂದಾರ ನೋಡ್ರಿ. ಹೌದು, ನಾವಿವತ್ತು ಬಂದಿರೋದು ಸಂಗೊಳ್ಳಿ ರಾಯಣ್ಣನ ಸರ್ಕಲ್, ರಾಯಣ್ಣನ ಸ್ಟ್ಯಾಚ್ಯೂ ಹತ್ತಿರ ಇರೋ ವಿಜಯ್ ಅಣ್ಣ ಜೆರಾಕ್ಸ್ ಅಂಗಡಿ ಅಂತ ಫೇಮಸ್ ಆಗಿರೋ ಬೈಲಹೊಂಗಲ್ ತಾಲೂಕಿನೆಲ್ಲೆಡೆ ದೊಡ್ಡ ಜೆರಾಕ್ಸ್ ಅಂಗಡಿಯಾದ ವಿಜಯ್ ಜಂಬು ಜೆರಾಕ್ಸ್ಗೆ ಬಂದೀವಿ ನೋಡ್ರಿ. ಈ ಅಂಗಡಿ ಒಳಗ ಹೈ ಕ್ವಾಲಿಟಿ ಕಲರ್ ಪ್ರಿಂಟ್, ಪಿಟಿ ಶೀಟ್, ಲೇಔಟ್ ಕಾಪಿ, ಬಿಲ್ಡಿಂಗ್ ಪ್ಲಾನ್ ಮತ್ತ ಎಷ್ಟು ದೊಡ್ಡ ಗಾತ್ರದ ಹಾಳೆಯನ್ನ ಜೆರಾಕ್ಸ್ ಮಾಡಿ ಕೊಡ್ತಾರ ನೋಡ್ರಿ. ಮತ್ ಬಾಂಡ್ ಟೈಪಿಂಗ್, ಜಮೀನ್ ಉತ್ತಾರ್, MR ಸಿಗ್ತಾವ್ರಿ. ಹಾಗೆ PVC ಕಾರ್ಡ್, ಏಜೆಂಟ್ ಫೋಟೋ, ಲ್ಯಾಮಿನೇಷನ್, ಮ್ಯಾರೇಜ್ ಪೋಸ್ಟರ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳು, ಡಿಜಿಟಲ್ ಪ್ರತಿಗಳನ್ನ ಕೂಡ ಇವ್ರು ಕೊಡ್ತಾರ್ರಿ. ಮತ್ ಸಾವಿರಾರು ಪ್ರತಿ ಜೆರಾಕ್ಸ್ ಪ್ರಿಂಟ್ ಇದ್ರು ಇವರು ಕೆಲವೇ ನಿಮಿಷ ಒಳಗಾಗಿ ನಿಮಗ ಕೊಡ್ತಾರ ನೋಡ್ರಿ ಪ್ರಿಂಟ್ ಮಾಡಿ. ಮತ್ ಎಲ್ಲಾ ತರಹದ ಫಾರ್ಮ್ಗಳು ಹೋಲ್ಸೇಲ್ ಒಳಗ ಸಿಗ್ತಾವ್ರಿ. ಈಗ ಸ್ಕೂಲ್, ಕಾಲೇಜ್ ಮತ್ತು ಸ್ಟೂಡೆಂಟ್ ಗಳಿಗೆ ಮತ್ತ ಆಫೀಸ್ ಗಳಿಗೂ ಡಿಸ್ಕೌಂಟ್ ಐತ್ ನೋಡ್ರಿ ಇವ್ರ ಕಡೆ. ಕರೆಂಟ್ ಇಲ್ದಾಗೂ ಈ ಮೇಲೆ ಹೇಳಿದ ಎಲ್ಲಾ ಸೌಲಭ್ಯಗಳು ಸಿಗ್ತಾವ್ ನೋಡ್ರಿ. ಇನ್ನೂ ಹಲವಾರು ಸೌಲಭ್ಯ ಈ ಜೆರಾಕ್ಸ್ ಅಂಗಡಿ ಒಳಗ ಸಿಗ್ತಾವ್ರಿ. ಮತ್ ಯಾಕೆ ತಡ ಮಾಡ್ತೀರಿ, ಭೇಟಿ ಕೊಡ್ರಿ ವಿಜಯ್ ಜೆರಾಕ್ಸ್ಗೆ.